ಆತ್ಮೀಯ ವೀಕ್ಷಕರೇ ಮತ್ತು ನನ್ನ ಪ್ರೀತಿಯ ರೈತ ಬಾಂಧವರೇ, ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಈ ಅಡಿಕೆ ಮರಕ್ಕೆ ಮಳೆಗಾಲದಲ್ಲಿ ಕೊಳೆ ಬರಬಾರ್ದು ಅನ್ನೋವಂಥ ಕಾರಣಕ್ಕೆ ಹೊಡಿತಾ ಇರುವಂತಹ ಬೋಡೋ ದ್ರಾವಣ. ಇದರಲ್ಲಿ ಮೈಲು ತುತ್ತ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ 1 ಲೀಟ್ರಿಗೆ 5 ಡಬ್ಬ, ಅಂದರೆ ಹೆಚ್ಚು ಕಡಿಮೆ 100 ಲೀಟ್ರಿಗೆ 1 kg ಸುಣ್ಣ ಮತ್ತು ಮೈಲು ತುತ್ತವನ್ನು ಮಿಕ್ಸ್ ಮಾಡಿ ಸಿಂಪಡಣೆಯನ್ನು ಮಾಡ್ತಾರೆ. ಈ ಥರದ ಬೋಡೋ ದ್ರಾವಣ ಮಿಶ್ರಣ ಮಾಡಿ ಮರಗಳಿಗೆ ಸಿಂಪಡಿಸೋದ್ರಿಂದ ಈ ಮಳೆಗಾಲದಲ್ಲಿ ಬರ್ತಾ ಇರುವಂಥ ಫಂಗಸ್ಸು ಕಂಟ್ರೋಲ್ ಆಗುತ್ತೆ ಮತ್ತು ಅಡಿಕೆ ಉದುರುವ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ ನೋಡಿ, ಆಧುನಿಕತೆ ಎಲ್ಲೆಲ್ಲಿ ಬಂದಿದೆ ಅಂದರೆ ಅಡಿಕೆ ತೋಟದವರೆಗೂ ಬಂದಿದೆ. ಮೊದಲೆಲ್ಲ ಈ ಎತ್ತರದ ಮರಗಳನ್ನು ಹತ್ತಿ ಅಡಿಕೆಯನ್ನು ಕೊಯ್ಯುವಂಥದ್ದು ಮತ್ತು ಬೋಡೋ ದ್ರಾವಣವನ್ನು ಸಿಂಪರಣೆಯನ್ನು ಮಾಡ್ತಿದ್ರು. ಅದಕ್ಕೆ ಭಾಳ ಸ್ಕಿಲ್ ಕೂಡ ಬೇಕು. ಆದರೆ ಈಗ ಈ ತಾಂತ್ರಿಕತೆಯಿಂದಾಗಿ ಜನ ದೋಟಿಯನ್ನು ಹಿಡ್ಕೊಂಡು ಔಷಧಿಯನ್ನು ಸಿಂಪರಣೆ ಮಾಡ್ತಾರೆ, ದೋಟಿಯಿಂದನೇ ಅಡಿಕೆ ಗೊನೆಗಳನ್ನು ಕೊಯ್ತಾರೆ. ಹೀಗೆ ತಾಂತ್ರಿಕತೆ ಮತ್ತು ಯಾಂತ್ರಿಕತೆ ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸ್ತಾ ಇದೆ. ಇನ್ನು ಈ ಬೋಡೋ ದ್ರಾವಣದ ಬಗ್ಗೆ ಹೇಳೋದಾದರೆ, ಸಹಜವಾಗಿ ಪ್ರಮಾಣದಲ್ಲಿ 1+1 kgಗೆ 100 ಲೀಟ್ರ್ವರೆಗೆ ಮಾಡಿ ಅದನ್ನು ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಈ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡೋದನ್ನು ನಾವು ಕಾಣ್ತೇವೆ. ಆದರೆ ಈ ಬೇಸಿಗೆ ಮುಗಿತಾ ಇರುವಂಥ ಕಾಲದಲ್ಲಿ, ಇನ್ನೂ ಮರಗಳು ಡ್ರೈ ಆಗಿದ್ದಂಥ ಸಂದರ್ಭದಲ್ಲಿ, ಇನ್ನೂ ಮಳೆ ಬರದೇ ಇರುವಂಥ ಸಂದರ್ಭದಲ್ಲಿ ಬಯೋಫೈಟ್ ಅಥವಾ ಈ ಬೋಡೋ ಮಿಶ್ರಣವನ್ನು ಪಡೆಯೋದ್ರಿಂದ ಅಡಿಕೆಗೆ ಬರುವಂತಹ ಕೊಳೆ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಅಡಿಕೆಯ ಬೆಳೆಯ ಮೇಲೆ ವಿಶೇಷ ಪರಿಣಾಮ, ಅಂದರೆ ಅಡಿಕೆ ಬೆಳೆ ಕುಂಠಿತ ಆಗೋದಿಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಈ ಥರ ಮಾಡಿರುವಂಥ ಮಿಶ್ರಣವನ್ನು ಅಡಿಕೆ ಮರಗಳ ಗೊನೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಅಡಿಕೆ ಗೊನೆಗಳಿಗೆ ಬರುವಂತಹ ಕೊಳೆ ಏನಿದೆ ಅದು ಕಂಟ್ರೋಲ್ ಆಗುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಎಲೆ ಚುಕ್ಕೆ ರೋಗ ಅನ್ನುವಂತಹ ಒಂದು ಅಡಿಕೆ ಮರಕ್ಕೆ ಬರುವಂತಹ ಸಾಂಕ್ರಾಮಿಕ ರೋಗವನ್ನು ನೋಡ್ತಾ ಇದ್ದೀವಿ. ರೈತರು ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಅಡಿಕೆಯ ಈ ಕೊಳೆಯನ್ನು ತಪ್ಪಿಸೋ ಸಲುವಾಗಿ ಏನು ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡ್ತಾರೆ. ಅದೇ ಬೋಡೋ ದ್ರಾವಣವನ್ನು ಈ ಮರಗಳಿಗೆ, ಅಂದರೆ ಈ ಎಲೆ ಚುಕ್ಕಿ ರೋಗ ಬಾಧಿಸ್ತಾ ಇರುವಂತಹ ಗಿಡಗಳಿಗೆ ಅಥವಾ ಮರಗಳಿಗೆ ಸಿಂಪಡಣೆ ಮಾಡಿದರೆ ಇದು ಎಲೆ ಚುಕ್ಕಿ ರೋಗ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಇದೆ. ಹೀಗಾಗಿ ಈಗ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಅಡಿಕೆಯ ಟ್ರಾನ್ಸ್ಪೋರ್ಟೇಷನ್ನಿಗೆ ಬೇರೆ ಬೇರೆ ಕಂಡೀಷನನ್ನು ಆಗ್ತಾ ಇದೆ. ಹಾಗೆಯೇ ಅಡಿಕೆಯ ಬೆಲೆಯ ಸ್ಥಿರೀಕರಣ ಕೂಡ ಇಲ್ಲ. ಹೀಗಾಗಿ ಅಡಿಕೆ ಬೆಳೆಗಾರರು ಕೂಡ, ಅಂದರೆ ರೈತರದೇ ಸಂಕಷ್ಟದ ಜೀವನ, ಅಡಿಕೆ ಬೆಳೆ ಇದ್ದಿದ್ರಲ್ಲಿ ಬೆಟರ್ ಅಂತ ಹೇಳ್ತಾರೆ. ಆದರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಈ ಎಲೆಗಳಿಗೆ ಬರುವಂತಹ ಎಲೆ ಚುಕ್ಕೆ ರೋಗ, ಹಳದಿ ರೋಗ, ಆಮೇಲೆ ಸಹಜವಾಗಿ ಭೂಮಿಯಲ್ಲಿ ಆಗ್ತಾ ಇರುವಂಥ ಸವಕಳಿ ಮತ್ತು ಫಲವತ್ತತೆಯ ಕೊರತೆ, ಇವುಗಳಿಂದಾಗಿ ಏನು ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇಂತಹ ರೈತರ ನೆರವಿಗೆ ಬರಬೇಕು. ಯಾಕೆಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ಮಲೆನಾಡು ಕರಾವಳಿಯಲ್ಲಂತೂ ಈ ಭತ್ತ ಬೆಳೆಯುವಂತಹ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಅಂದರೆ ಭತ್ತದಲ್ಲಿ ಪ್ರಾಫಿಟ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ರೈತರು ಭತ್ತ ಬೆಳೆದು ಏನು ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಹಾಗಾಗಿ ಭತ್ತದ ಬೆಳೆಯಲ್ಲಿ ಗಣನೀಯವಾದ ಇಳಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಭತ್ತದ ಬೆಳೆಯನ್ನು ಬೆಳೀಲಿಕ್ಕಾಗಲ್ಲ, ಅಡಿಕೆ ಮೇಲೂ ಆಸಕ್ತಿ ಹೋಗಿಬಿಡ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಕರಾವಳಿ ಮತ್ತು ಮಲೆನಾಡಿನ ಇಡೀ ರೈತ ವರ್ಗಕ್ಕೆ ತೊಂದರೆ. ಅದರಲ್ಲೂ ಕೂಡ ಕರಾವಳಿ ಮತ್ತು ಮಲೆನಾಡಿನ ರೈತರ ತೊಂದರೆ ಏನಿದೆ ಅಂತಂದರೆ, ನಮ್ಮದು ಈ ಮನ್ಸೂನ್ ಮಳೆ ಮತ್ತು ವಾತಾವರಣ ಇದ್ರ ಜೊತೆಗಿನ ಒಂದು ಆಟ, ಅಂದರೆ ಗ್ಯಾಂಬ್ಲಿಂಗ್ ಮಾಡ್ತಾರೆ. ನಾವು ಬೆಳೆಯನ್ನು ತಗೊಳ್ಬೇಕು ಅಂತಂದರೆ ಇದ್ರ ಜೊತೆಗೆ ಆಟವನ್ನಾಡಿ ಪರಿಶ್ರಮವನ್ನು ಮಾಡಿ ಬೆಳೆಯನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಸರ್ಕಾರಗಳು ಕೂಡ ಈ ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕ ಅಧ್ಯಯನವನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಬೇಕಾದಂತಹ ಪರಿಹಾರ ಕ್ರಮಗಳನ್ನು ಸೂಚಿಸಿ
ರೈತರಿಗೆ ಆಸಕ್ತಿ ಕುಂದದೇ ಇರೋ ರೀತಿ ರೈತರನ್ನು ಮತ್ತಷ್ಟು ಉತ್ತೇಜಿಸುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಕೂಡ ಉತ್ತೇಜನ ಬೇಕು ಅನ್ನುವಂಥ ಅಭಿಪ್ರಾಯ ನಮ್ಮದು. ಸ್ನೇಹಿತರೆ, ನಾವು ಮಲೆನಾಡು ಕರಾವಳಿ ಸೇರಿದಂತೆ ಇಡೀ ರಾಜ್ಯದ ಕನ್ನಡ ನಾಡಿನ ಕನ್ನಡ ಜನಗಳ ವಿಚಾರಗಳನ್ನು, ಸುದ್ದಿಗಳನ್ನು, ಮಾಹಿತಿಗಳನ್ನು ನಿಮಗೆ ಪ್ರತಿನಿತ್ಯ ತಲುಪಿಸ್ತಾ ಇದ್ದೀವಿ. ಆನ್ಲೈನ್ದಲ್ಲಿ ನಮ್ಮ ಸಮಾಜಮುಖಿ ಅನ್ನುವಂತಹ ಕನ್ನಡ ಪೇಜ್, ಆಮೇಲೆ ಸಮಾಜಮುಖಿ.net ಅನ್ನುವಂಥ ಇಂಗ್ಲೀಷ್ನಲ್ಲಿರುವಂಥ ಫೇಸ್ಬುಕ್ ಪೇಜ್, ಹಾಗೂ ಸಮಾಜಮುಖಿ.net ನ್ಯೂಸ್ ಪೋರ್ಟಲ್ ಮತ್ತು ಸಮಾಜಮುಖಿ ಯೂಟ್ಯೂಬ್ ಚಾನಲ್, ಇವುಗಳಲ್ಲೆಲ್ಲ ನಾವು ಇರ್ತಾ ಇದ್ದೀವಿ. ಈ ನಮ್ಮ ಸಮಾಜಮುಖಿ ಸಮೂಹವನ್ನು ಬೆಂಬಲಿಸ್ರಿ, ಉತ್ತೇಜಿಸ್ರಿ. ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಮತ್ತು ನಾವು ನಿಮಗೆ ಒಂದು ಪ್ರಾಮಿಸನ್ನು ಮಾಡ್ತೀವಿ, ಬಹಳ ಪ್ರಾಮಾಣಿಕವಾಗಿ, ಜಾತ್ಯತೀತವಾಗಿ, ಮಾನವೀಯತೆ ಆಧಾರದಲ್ಲಿ ನಾವು ಮಾಧ್ಯಮದ ಮೂಲಕ ನಮ್ಮೊಂದು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸದಾ ನೀವು ನಮ್ಮ ಜೊತೆಗಿರಿ, ನಾವು ನಿಮ್ಮ ಪರವಾಗಿ ನಿಲ್ತೇವೆ. ಧನ್ಯವಾದಗಳು.